ಆ ಸಿ ಟಿ ರವಿ ಎಂಥ ದುರಂತ ಸ್ವಾಮಿ. ಆ ಸಿ ಟಿ ರವಿಗೆ ಏನೋ ಮಾನ ಮರ್ಯಾದೆ ಇದ್ದೆ ಅಂಥವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಲ್ಲ. ಸಿ ಟಿ ರವಿ ಮೂಲಕ ವಿಜಯೇಂದ್ರ ಅವ್ರನ್ನ ತೆಗೆಯುವಂಥದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಿ. ನನಗಿರುವಂಥ ಮಾಹಿತಿ ಪ್ರಕಾರ 100ಕ್ಕೆ 100ರಷ್ಟು ಜನವರಿ ಎಂಡ್ ಒಳಗಡೆ ವಿಜಯೇಂದ್ರನ ತೆಗಿತಾರೆ ಅಂತ. ಅದಕ್ಕೆ ಇವೆಲ್ಲ ಒಂದು ಸೃಷ್ಟಿಸಿ ವಿಜಯೇಂದ್ರನ ತೆಗಿಬೇಕು ಅನ್ನೋದು ಆಯಿತು. ದಯಮಾಡಿ ಪ್ರಹ್ಲಾದ್ ಜೋಶಿ ಅವರೇ, ಪ್ರಹ್ಲಾದ್ ಜೋಶಿ ಇಸ್ ಎ ಬಿಗ್ ಜೋಕರ್. ನಾನು ಆ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಮನವಿ ಮಾಡ್ಕೋತೀನಿ, ನಿಮ್ಮ ಹೆಣ್ಣುಮಗಳು ಪಂಚಮಶಾಲಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಒಂದು ಸಮುದಾಯದ ಹೆಣ್ಣುಮಗಳು, ಅವ್ರು ಕಾಂಗ್ರೆಸ್ನವರು ಮತ್ತವನು ಬಿಟ್ಬಿಡ್ರಿ. ಎಲ್ಲಿ ಆ ಮೃತ್ಯುಂಜಯ ಸ್ವಾಮೀಜಿ, ಜಯ ಮೃತ್ಯುಂಜಯ ಸ್ವಾಮಿಯವರೇ, ಸಿದ್ದರಾಮಯ್ಯನವರ ವಿರುದ್ಧ ದ್ವೇಷ ತೀರಿಸ್ಕೊಳ್ಳೋದು ಒಂದು ಕಡೆ ಇರಲಿ, ನಿಮ್ಮ ಜಾತಿಯ ಹೆಣ್ಣು ಮಗಳಿಗೆ ಈ ರೀತಿ ಒಂದು ಪದವನ್ನು ಉಪಯೋಗಿಸಿರುವಂಥದ್ದು ಏನು ಗೊತ್ತಿಲ್ಲದೆ ಇರೋದ್ರಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನಿದಿರಲ್ಲ ಸ್ವಾಮಿ. ಇದು ಎಂಥ ದುರಂತ. ವೀರಶೈವ ಲಿಂಗಾಯತರು ಎಂಥ ದೊಡ್ಡ ಸಮುದಾಯ, ರೆಸ್ಪೆಕ್ಟ್ ಇರುವಂಥ ಒಂದು ಸಮುದಾಯ, ಅದು ಅವರು ಸುಮ್ಮನಿದಾರಲ್ಲ ಅನ್ನುವಂಥದ್ದು ನಮಗೆ ಬಹಳ ಬೇಸರ ಆಗ್ತಾ ಇರುವಂಥದ್ದು. ನಾವು ರಾಜಕಾರಣಿಗಳು ಮಾತಾಡುವಂಥದ್ದು ಬೇರೆ, ಅವರು ಸುಮ್ಮನೆ ಇದ್ದಾರಲ್ಲ ಈ ಲೆವೆಲ್ಗೆ ಮಾತಾಡಿರುವಂಥದ್ದು, ಈ ಲೆವೆಲ್ಗೆ ಮಾತಾಡಿದ್ದನ್ನ ನಾನು ಮಾತಾಡಿಲ್ಲ ಅಂತ ಸುಳ್ಳು ಹೇಳುವಂಥದ್ದು. ಪ್ರಾಸ್ಟಿಟ್ಯೂಟ್ ಅನ್ನುವಂಥದ್ದನ್ನ ಫ್ರಸ್ಟ್ರೇಟ್ ಅನ್ನುವಂಥ ಪದನ ಯಾರೋ ಕರೆಕ್ಟಾಗಿ ಹುಡುಕಿ ಕೊಟ್ಟವನು ನೋಡಿ. ಆ ಪದಕ್ಕೆ ಜೋಡಣೆ ಆಗುವಂಥದ್ದಕ್ಕೆ ಫ್ರಸ್ಟ್ರೇಟ್ ಅಂದೆ ಅಂತ ಹೇಳ್ತಾನೆ. ಬಾಪ ಹಂಗಾರೆ ಅವ್ರು ಚಾಲೆಂಜ್ ಮಾಡಿದಾರಲ್ಲ, ಧರ್ಮಸ್ಥಳಕ್ಕೆ ಹೋಗು ಬಾ, ಆಣೆ ಪ್ರಮಾಣ ಮಾಡು, ನಾನು ಅಂದಿಲ್ಲ ಅಂತ ಹೇಳು. ದೇವ್ರ ಮೇಲೆ ನಂಬಿಕೆ ಇದ್ದರೆ ನಿಮಗೆ, ದೇವ್ರ ಮೇಲೆ ನಂಬಿಕೆ ಎಲ್ಲಿದೆ ನಿಮಗೆ? ದೇವ್ರನ್ನ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಷ್ಟೇ. ಆ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೊಂದು ಈಸಿಯಾಗಿ ಬಿಡಲ್ಲ ನಿಮ್ಮನ್ನು. ನಿಮ್ಮ ಯೋಗ್ಯತೆಗೆ 35,000 40,000 ಮತದಾರರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಮತ್ತೆ ನೀವು ಗೆದ್ದುಬಿಡಿ ನೋಡೋಣ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮುಗೀತು ನಿಮ್ಮ ರಾಜಕಾರಣ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಬೆಂಬಲಿಸುವಂಥ ಕೆಲಸವನ್ನು BJP ಅವ್ರು ಮಾಡ್ತಾರಲ್ಲ, ಚುನಾವಣೆ ಸಂದರ್ಭದಲ್ಲಿ ಅವ್ರು ಬುದ್ಧಿ ಕಲಿಸ್ತಾರೆ. ಪ್ರತಿಯೊಬ್ಬರು ಮಹಿಳೆಯರು ಅರ್ಥ ಮಾಡ್ಕೊಬೇಕು, ಯಾವ ರೀತಿ ಮಹಿಳೆಯರನ್ನ ನಡೆಸ್ಕೊಂತಾರೆ ಅನ್ನುವಂಥದ್ದು ಅರ್ಥ ಆಗುವಂಥದ್ದು ಆಗಬೇಕು ಅನ್ನೋದು ಅಷ್ಟೇ ನಮ್ಮ